ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಮೆಕ್ಕೆಜೋಳ ಖರೀದಿ ಸ್ಥಗಿತಕ್ಕೆ ರೈತರ ಆಕ್ರೋಶ. ಕೆಎಂಎಫ್ ಪಶು ಆಹಾರ ಕೇಂದ್ರಕ್ಕೆ ಮುತ್ತಿಗೆ. ರೈತರ ಹೋರಾಟಕ್ಕೆ ಮಣಿದ ಕೆಎಂಎಫ್. ರಸ್ತೆ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯ, ಪುತ್ರನ ಅಂಗಾಂಗ ದಾನ. ಪೋಷಕರ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ಗೆ ಕಾಂಗ್ರೆಸ್ ಪ್ರಾಮಾಣಿಕ ಪ್ರಯತ್ನ. ಅಧಿವೇಶನ ಮುಗಿದ ಬಳಿಕ ಸಿಎಂ ಜೊತೆ ಚರ್ಚೆ. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಭರವಸೆ. ಸರಿಯಾದ ಸಮಯಕ್ಕೆ ಬಸ್ ಬಿಡಿ, ಇಲ್ವಾದ್ರೆ ಡಿಪೋ ಮುಂದೆ ಪ್ರತಿಭಟಿಸ್ತೀವಿ. ಕೆಎಸ್ಆರ್ಟಿಸಿಗೆ ವಿದ್ಯಾರ್ಥಿನಿಯರ ನೇರ ಎಚ್ಚರಿಕೆ. ಸಂಕಷ್ಟದಲ್ಲಿ ಆನೆಮಹಲ್, ಆನಬಾಳು, ಮೂಡಿಗೆರೆ ಮಾರ್ಗ. ಹೋರಾಟದ ಎಚ್ಚರಿಕೆ ನೀಡಿದ ಸ್ಥಳೀಯರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಬಿಎಸ್ಪಿಯಿಂದ ಆರ್ಥಿಕ ಸಹಯೋಗ ದಿವಸ ಆಂದೋಲನ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಎಸ್ಪಿ ಬೆಂಬಲಿಸಿ. ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಕರೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ರೈತರಿಂದ ಸಮರ್ಪಕ ರೀತಿಯಲ್ಲಿ ಮೆಕ್ಕೆಜೋಳ ಖರೀದಿ ಮಾಡದ ಕೆಎಂಎಫ್ ಪಶು ಆಹಾರ ಕೇಂದ್ರದ ಆಡಳಿತ ಮಂಡಳಿ ಕ್ರಮವನ್ನು ಖಂಡಿಸಿ ರೈತರು ಇವತ್ತು ಹಾಸನದ ಚನ್ನಪಟ್ಟಣದಲ್ಲಿರ್ತಕ್ಕಂಥ ಕೇಂದ್ರದ ಎದುರು ಪ್ರತಿಭಟನೆಯನ್ನು ನಡೆಸಿದರು. ರಾಜ್ಯ ಕೆಎಂಎಫ್ನಿಂದ 10,000 ಮೆಟ್ರಿಕ್ ಟನ್ ಜೋಳ ಖರೀದಿಗೆ ಸೂಚನೆ ನೀಡಲಾಗಿದೆ. ಇದುವರೆಗೂ ಕೂಡ 9,000 ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಹಾಸನದ ಕೆಎಂಎಫ್ ಖರೀದಿಸಿದೆ. ಉಳಿದ 1,000 ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ರೈತರಿಂದ ಖರೀದಿಸಲು ಕೆಎಂಎಫ್ ಮುಂದಾಗುತ್ತಿದ್ದಂತೆಯೇ ಲೋಡ್ ಗಟ್ಟಲೆ ಜೋಳ ತುಂಬಿದ ಲಾರಿಗಳನ್ನ ತಗೊಂಡು ನೂರಾರು ರೈತರು ಕೆಎಂಎಫ್ ಮುಂದೆ ಜಮಾಯಿಸಿದರು. ಆದರೆ ಮಂಗಳವಾರದವರೆಗೆ 1,000 ಮೆಟ್ರಿಕ್ ಟನ್ ಖರೀದಿಸಲಾಗಿದೆ ಅಂತ ಕೆಎಂಎಫ್ ಅಧಿಕಾರಿಗಳು ಹೇಳಿದ್ರು. ಇದರಿಂದ ಸಿಟ್ಟಿಗಾದ ರೈತರು ಎಲ್ಲಾ ಜೋಳವನ್ನ ಖರೀದಿ ಮಾಡಬೇಕು ಅಂತ ಒತ್ತಾಯಿಸಿ ಕೆಎಂಎಫ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಕೆಎಂಎಫ್ ಆದೇಶದಂತೆ ನಾವು ಜೋಳ ಖರೀದಿ ಮಾಡ್ತಾ ಇದ್ದು, ಅದಕ್ಕಿಂತ ಮೀರಿ ನಾವು ಏನನ್ನು ಮಾಡೋಕ್ಕಾಗೋದಿಲ್ಲ ಅಂತ ಅಧಿಕಾರಿಗಳು ಸಮಜಾಯಿಷಿ ನೀಡಕ್ಕೆ ಮುಂದಾದ್ರು. ಆದ್ರೆ ಪಟ್ಟು ಬಿಡದ ರೈತರು ಹೋರಾಟವನ್ನ ಮುಂದುವರೆಸಿದ್ರು. ಕೊನೆಗೂ ಕೂಡ ರೈತರ ಒತ್ತಡಕ್ಕೆ ಮಣಿದ ಕೆಎಂಎಫ್ ಸ್ಥಳೀಯರಲ್ಲಿ ಯಾರಿದ್ರು ಅವರೆಲ್ಲರ ಜೋಳವನ್ನ ಒಂದು ದಿನಾಂಕವನ್ನು ನಿಗದಿ ಮಾಡಿ ಖರೀದಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ರು. ನಾವು ಆಹ್ವಾನಿಸಿದ ದಿನದಂದು ಮೆಕ್ಕೆಜೋಳ ತರುವಂತೆ ಹೇಳಿ ರೈತರು ಅವರಿಂದ ಆಧಾರ್ ಕಾರ್ಡ್ ಜೆರಾಕ್ಸ್ ಪಡೆದು ದಿನಾಂಕ ನಿಗದಿ ಮಾಡಿ ಕಳಿಸ್ಕೊಡ್ತಾರೆ. ಐವತ್ತಾಗ್ಲಿ 10 ಮಾಡಿಸಿಲ್ಲ. ಅರ್ಥ ಐತೆ? ನಾವ್ಯಾಕೆ ಮಾಡ್ತಾರ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಾಗತಬಳ್ಳಿ ಗ್ರಾಮದ ಪೋಷಕರು ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಮೆದುಳು ನಿಷ್ಕ್ರಿಯಗೊಂಡಿದ್ದ ಪುತ್ರನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಮಾನವೀಯ ಸೇವೆ ಮಾಡಿದ್ದಾರೆ. ಸಾಗತಬಳ್ಳಿ ಗ್ರಾಮದ ನಂಜಮ್ಮ ಹಾಗೂ ನಂಜುಂಡೇಗೌಡ ದಂಪತಿಯ ಪುತ್ರ ಯೋಗೇಶ್ 35 ವರ್ಷ ಅವರು ಕಳೆದ 6 ದಿನಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು.
ಮೊದಲು ಹಾಸನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಯೋಗೇಶ್ ಅವರನ್ನ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಿಮ್ಸ್ ಮತ್ತು ಅಲ್ಲಿಂದ ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ವೈದ್ಯರ ಚಿಕಿತ್ಸೆ ಬಳಿಕವೂ ಕೂಡ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಡ್ತಾ ಹೋಯಿತು. ಪುನಃ ಅವರನ್ನ ಮತ್ತೆ ಹಿಮ್ಸ್ಗೆ ವಾಪಸ್ ಕರ್ಕೊಂಡ್ಬಂದು ದಾಖಲಿಸಲಾಗಿತ್ತು. ವೈದ್ಯಕೀಯ ಪರೀಕ್ಷೆಗಳ ನಂತರ ಯೋಗೇಶ್ ಅವರ ಬ್ರೈನ್ ಡೆಡ್ ಆಗಿರ್ತಕ್ಕಂಥದ್ದು ದೃಢಪಟ್ಟಿತ್ತು. ಈ ದುಃಖದ ಕ್ಷಣದಲ್ಲೂ ಕೂಡ ಪೋಷಕರು ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಮಗನ ಕಳ್ಕೊಂಡ್ಬಿಟ್ಟಿದ್ದೀವಿ, ಹೆಂಗೋ ಅಟ್ಲೀಸ್ಟ್ ಬೇರೆಯವರಿಗಾದರೂ ಕೂಡ ನನ್ನ ಮಗನ ಒಂದು ಅಂಗಾಂಗಗಳು ಆಸರೆ ಆಗಬಹುದು ಅಂತಕೊಂಡು ಮಗನ ಲಿವರ್ ಹಾಗೂ ಹೃದಯದ ವಾಲ್ಸ್ಗಳನ್ನು ದಾನ ಮಾಡಲು ಒಪ್ಪಿದ್ರು. ಅಂಗಾಂಗಗಳನ್ನು ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಆಂಬ್ಯುಲೆನ್ಸ್ ಮೂಲಕ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕೂಡ ರವಾನಿಸಲಾಯಿತು. ಇವತ್ತು ಒಟ್ಟಿನಲ್ಲಿ ಹುಟ್ಟು ಆಕಸ್ಮಿಕವಾದರೂ ಕೂಡ ಸಾವು ಖಚಿತ ಅಂತಕ್ಕಂಥ ಸತ್ಯದ ನಡುವೆ ಸಾವಿನಲ್ಲೂ ಮಾನವೀಯತೆಯ ಬೆಳಕನ್ನು ಚೆಲ್ಲಿದ ಕುಟುಂಬದ ಪೋಷಕರ ನಿರ್ಧಾರ ಸಮಾಜಕ್ಕೆ ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಅವರ ನೋವಿನ ನಡುವೆ ಕೂಡ ಮಗನ ಅಂಗಾಂಗವನ್ನು ದಾನ ಮಾಡಿ ಸಾರ್ಥಕತೆಯನ್ನು ಮೆರೆದಿರ್ತಕ್ಕಂಥದ್ದು ಎಲ್ಲರ ಮನಗೆದ್ದಿದೆ. ಈ ಸಂದರ್ಭದಲ್ಲಿ ಕಾಡಾನೆ ಅರ್ಜುನ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ಘಟನೆ ಹಿನ್ನೆಲೆಯಲ್ಲಿ ಹೋರಾಟಗಾರರ ಮೇಲೆ ಪೊಲೀಸ್ ಇಲಾಖೆ ದಾಖಲಿಸಿರ್ತಕ್ಕಂಥ ಪ್ರಕರಣವನ್ನ ಹಿಂಪಡೆಯಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸುತ್ತೆ ಅಂತ ಹೇಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ್ದಾರೆ. ಸಂವಿಧಾನಬದ್ಧ ವ್ಯವಸ್ಥೆಯಲ್ಲಿ ಜನಪರವಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಹೋರಾಟ ನಡೆಸತಕ್ಕಂಥದ್ದು ನಾಗರಿಕರ ಹಕ್ಕು. ಇಂತಹ ಸಂದರ್ಭದಲ್ಲಿ ಚಟುವಟಿ ನಡೆಸುವವರ ವಿರುದ್ಧ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ಅರ್ಜುನ ಆನೆ ನಮ್ಮ ನಾಡಿನ ಸಂಸ್ಕೃತಿಯ ಸಂಕೇತವಾದದ್ದು. ಅದರ ಸಾವು ಸಾರ್ವಜನಿಕರ ಭಾವನಾತ್ಮಕವಾಗಿ ತಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ನಡೆದ ಘಟನೆ ಆಕಸ್ಮಿಕವಾದದ್ದು. ಪ್ರತಿಭಟನಾಕಾರರು ಮುಂದಿಟ್ಟ ಬೇಡಿಕೆಗಳು ಕೂಡ ಜನಪರವಾಗಿದ್ವು. ಪ್ರಕರಣ ದಾಖಲಿಸಿರ್ತಕ್ಕಂಥ ವಿಷಯ ತಿಳಿದ ನಂತರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಲಾಗಿದೆ. ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತರಲಾಗ್ತದೆ. ಪ್ರಸ್ತುತ ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಮುಗಿದ ಬಳಿಕ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಗತ್ಯ ದಾಖಲೆಗಳೊಂದಿಗೆ ಈ ಪ್ರಕರಣವನ್ನ ಬಗೆಹರಿಸಲು ತಾಲೂಕು ಕಾಂಗ್ರೆಸ್ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೆ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್, ಕಾಂಗ್ರೆಸ್ SC ST ಘಟಕದ ಅಧ್ಯಕ್ಷ ಕಲ್ಗಣೆ ಪ್ರಶಾಂತ್, ಪ್ರಾಧಿಕಾರದ ಸದಸ್ಯರಾದ ವಿಜಯ್, ಉದಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಿಂದೆ 2023ರಲ್ಲಿ ಭೀಮಾ ಆನೆ ತೀರೋದಂಥ ಸಂದರ್ಭ, ಅರ್ಜುನ ಆನೆ ತೀರೋದಂಥ ಸಂದರ್ಭದಲ್ಲಿ ಸರಿಸುಮಾರು 19 ಜನದ ಮೇಲೆ ಹೋರಾಟಗಾರರ ಮೇಲೆ ಕೇಸ್ ಬಿದ್ದಿರುತ್ತೆ. ಅದು ಮೊನ್ನೆ ಸಮನ್ಸ್ ಬರೋವರೆಗೂ ಕೂಡ ನಮಗೂ ಕೂಡ ಅದು ಮಾಹಿತಿ ಇರಲಿಲ್ಲ. ಆ ಮಾಹಿತಿ ಗೊತ್ತಾದ ಕೂಡಲೇ 30/12/2025ಕ್ಕೆ 30/11 ಈ ಸಮನ್ಸನ್ನ ಕಳಿಸುವಂಥ ಕೆಲಸನ ಈ ಕೋರ್ಟ್ ಮಾಡಿರುತ್ತೆ. 5/12/2023ರಲ್ಲಿ ಇವ್ರಿಗೆ FIR ಆಗಿರುತ್ತೆ. ಆವಾಗಲೂ ಕೂಡ ಯಾರಿಗೂ ಕೂಡ ವಿಚಾರ ಗೊತ್ತಿರೋದಿಲ್ಲ, ಹೋರಾಟಗಾರರಿಗೂ ಗೊತ್ತಿರಲ್ಲ ಅಥವಾ ನಮಗೂ ಕೂಡ ಮಾಹಿತಿ ಇಲ್ಲ. ಸೊ ಕೋರ್ಟಿಂದ ಸಮನ್ಸ್ ಬಂದಾಗ ಅಷ್ಟೇ ಗೊತ್ತಾಯಿತು ಹೋರಾಟಗಾರರ ಮೇಲೆ ಕೇಸ್ ಇದೆ ಅಂತೇಳಿ. ಅದು ತಿಳಿದ ಸಂದರ್ಭದಲ್ಲಿ ಕೂಡಲೇ ಮೊನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹಾಸನಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ರು, ಆ ಕಾರ್ಯಕ್ರಮದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಈ ವಿಚಾರವನ್ನು ಕೂಡ ಮುಟ್ಟಿಸುವಂಥ ಕೆಲಸನ ನಾವು ಬೈರಮುಡಿ ಚಂದ್ರಣ್ಣವರು 15 ದಿವಸದಿಂದನೇ ನಾವು ಈಗಾಗಲೇ ಅವ್ರಿಗೆ ವಿಚಾರವನ್ನು ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಅವರು ಕೂಡ ಈ ಸೆಷನ್ ಆದಮೇಲೆ ನಾವೆಲ್ಲ ಡಿಸ್ಕಸ್ ಮಾಡೋಣ, ಯಾರ್ಯಾರಿದ್ದಾರೆ ಅದೆಲ್ಲ ಪಟ್ಟಿ ತಂದು ಕೊಡು ಅಂತ ಹೇಳಿದ್ದಾರೆ. ಸೆಷನ್ನು ಈ ಶುಕ್ರವಾರ ಮುಗಿಯುತ್ತೆ. ಇದನ್ನು ಯಾರ್ಯಾರು ಹೋರಾಟಗಾರರ ಮೇಲೆ ದಾವೆ ಇದೆ ಅದನ್ನೆಲ್ಲ ಕ್ಯಾಬಿನೆಟ್ಟಲ್ಲಿತ್ತು ಡಿಸಿಷನ್ ಮಾಡಬೇಕು. ಇದೇನೆಂದರೆ ರಿಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಕೋರ್ಟ್ಗೆ ಹೋದ್ಮೇಲೆ ಅದು ಕ್ಯಾಬಿನೆಟ್ಟಲ್ಲಿಟ್ಟು ಡಿಸಿಷನ್ ಮಾಡಿ ಯಾರು ನಮ್ಮ ಲಾ ಮಂತ್ರಿಗಳಿರ್ತಾರೆ HK ಪಾಟೀಲ್ ಸಾಹೇಬರು, ಅವ್ರ ಹತ್ರ ಕೂಡ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಕ್ಯಾಬಿನೆಟ್ಟಲ್ಲಿಟ್ಟು ಡಿಸೈಡ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ತೀರ್ಮಾನ ತೆಗೆದುಕೊಂಡು ಈ ಒಂದು ಇದನ್ನು ವಾಪಸ್ ತೆಗೆಸ್ಕೊಳ್ಳುವಂಥ ಕೆಲಸನ ಮಾಡಬೇಕಾಗ್ತದೆ. ಇದನ್ನು ಖಂಡಿತವಾಗ್ಲೂ ಕೂಡ ಹೋರಾಟಗಾರರಿಗೆ ಯಾವುದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದೀವಿ. ಸರಿಯಾದ ಶಿಕ್ಷಣ ಸಿಗದೆ ಹೋದರೆ ಭವಿಷ್ಯದಲ್ಲಿ ಉತ್ತಮ ವಿದ್ಯಾವಂತ ಪ್ರಜೆಗಳು ಹೆಂಗಾಗಕ್ಕೆ ಸಾಧ್ಯ ನಾವು ಅಂಥೇಳಿ ಬೇಲೂರು ತಾಲೂಕಿನ ಬಾಸೂರು ಗ್ರಾಮದ ವಿದ್ಯಾರ್ಥಿಗಳು KSRTC ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಅರೆಹಳ್ಳಿ ಪಟ್ಟಣದ ವಿವಿಧ ಶಾಲೆಗಳಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವು ದಿನಗಳಿಂದ ನಿಗದಿತ ಸಮಯಕ್ಕೆ ಬಸ್ ಬಾರದೆ ಶಾಲೆಗೆ ತೆರಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ
ಹೋಬಳಿಯ ಬಾಸೂರು, ಉಂಬಳಗೋಡು, ಹಿರೇಶಿಗರ ಸೇರಿದಂತೆ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಧ್ಯಮಗಳ ಮೂಲಕ ಪ್ರಶ್ನೆಯನ್ನು ಮಾಡಿದ್ದಾರೆ. ನಮ್ಮೂರಿಗೆ ಬಸ್ ಬರ್ತಕ್ಕಂಥದ್ದು ವಿಳಂಬ ಆದರೆ ನಾವೆಲ್ಲ ಶಾಲೆಗೆ ಹೋಗೋದು ತಡ ಆಗತ್ತೆ. ಲೇಟಾಗಿ ಹೋದ ಶಿಕ್ಷಕರು ಶಾಲೆಗೆ ಯಾಕೆ ಲೇಟಾಗಿ ಬಂದ್ರಿ ಅಂತ ಬೈತಾರೆ, ಶಾಲೆಗೆ ಬರಬೇಡಿ ಅಂತಾರೆ, ಕ್ಲಾಸಿಗೆ ಸೇರ್ಸೋದಿಲ್ಲ. ಕೆಲವೊಮ್ಮೆ ಸೇರಿಸಿದ್ರು ಕೂಡ ಆ ಸಮಯದಲ್ಲಿ ಆದಂಥ ತರಗತಿಗಳನ್ನ ನಾವು ಕಳ್ಕೊಬೇಕಾಗತ್ತೆ. ಆದ್ರಿಂದ ನಮ್ಮ ವಿದ್ಯಾಭ್ಯಾಸಕ್ಕೆ ಇದು ಅಡ್ಡಿ ಆಗ್ತಾ ಇದೆ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ವಿದ್ಯಾರ್ಥಿನಿ ವಿನುತಾ ಅಂತಕ್ಕಂಥವ್ರು ಕೂಡ ಮಾತನಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿ ಅಂತ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ತಿಳಿಸಿದ್ರೆ 3-4 ದಿನ ಸರಿಯಾಗಿ ಬಸ್ ಬರುತ್ತೆ. ಅದಾದ ನಂತರ ಮತ್ತೆ ಅದೇ ಕತೆ, 9 ಗಂಟೆ ಬರಬೇಕಾಗಿರೋ ಬಸ್ಸು 9:15 ಬರುತ್ತೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಶಾಲೆಗೆ ಹೋಗೋಕ್ಕೆ ಸಮಸ್ಯೆ ಆಗ್ತಾ ಇದೆ. ಶಾಲೆಗೆ ಲೇಟಾಗಿ ಬಂದರೆ ಶಿಕ್ಷಕರು ಬೈತಾರೆ. ಹಾಗಾಗಿ ದಯವಿಟ್ಟು ನಮಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ, ಇಲ್ಲ ಅಂತ ಅಂದ್ರೆ ಡಿಪೋ ಎದುರುಗಡೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವೇಳೆ ಪ್ರತಿಭಟನೆಯಲ್ಲಿ ಸ್ಪಂದನ, ವಂದನಾ, ಪೂಜಾ, ಚೈತ್ರ, ವೇಣು, ಶ್ರೇಯಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಿಡೋದೇ ಇಲ್ಲ ಬಾಸೂರ ಸೈಡು, ನಾವೇನು ಇಂಪಾರ್ಟೆಂಟ್ ಅಲ್ಲ ಅಂತೆ ಬಾಸೂರ ಸೈಡ್ ಬಸ್ಸು. ಅವ್ರು ಹೇಳ್ತಾರೆ ಬೇಲೂರಿಗೆ ಫೋನ್ ಮಾಡಿದ್ರೆ ಸಕಲೇಶ್ಪುರ ಫೋನ್ ಮಾಡಿ, ಸಕಲೇಶ್ಪುರ ಫೋನ್ ಮಾಡಿದ್ರೆ ಬೇಲೂರಿಗೆ ಫೋನ್ ಮಾಡಿ ಅಂತಾರೆ. ನಾವು ಎಂಥದ್ರಲ್ಲಿ ಹೋಗೋದು? 8:15 3 ದಿನ ಕರೆಕ್ಟಾಗಿ ಬಸ್ ಬಿಟ್ಟರು, ಆಮೇಲೆ ನೋಡಿದ್ರೆ 8:50ಕ್ಕೆ ಬಿಟ್ಟರು, ಇವಾಗ ನೋಡಿದ್ರೆ 9:20ಕ್ಕೆ ಬಿಡ್ತಾರೆ. ಸ್ಕೂಲಿಗೆ ಹೋದ್ರೆ ಸರ್ ಯಾಕೆ ಲೇಟಾಗಿ ಬರ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಅವರಿಗೆಲ್ಲ ಎಕ್ಸಾಮ್ ಇದೆ, ಎಕ್ಸಾಮ್ ಇವತ್ತು ಎಕ್ಸಾಮ್ ಬರೋದಿರ್ತಾನೆ, ಸ್ಕೂಲಿಗೆ ಹೋಗಿರ್ತಾನೆ, ಎಕ್ಸಾಮ್ ಬರೆಯಕ್ಕೆ ಹೋಗೋದು. ಅವ್ರಿಗೆ ಎಕ್ಸಾಮ್ ಬರೆಯೋದಿಲ್ಲ, ಇವತ್ತು ಲೇಟಾಗಿ ಬಂದರೆ ಕ್ಲಾಸಿಗೆ ಬರಬೇಡಿ, ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ನಾವು ಎಲ್ಲಿಗೆ ಹೋಗ್ಬೇಕು? ಮನೆ ನಮಗೆ ಬಡವ್ರು, ನಾವು ದುಡ್ಡು ಕೊಡೋರು, ನಮಗೆ ಗಾಡಿಗಳಿಗೆ ಹೋಗಿ ದುಡ್ಡಿದ್ದವರೆಲ್ಲ ಹೋಗ್ತಾರೆ. ನಾವೇನು ಮಾಡಬೇಕು? ಸ್ಕೂಲಿಗೆ ಹೋದ್ರೆ ತಾನೇ ನಮಗೆ ಅನ್ನ ಬಟ್ಟೆ ಎಲ್ಲ ಕೊಡೋದು. ಇನ್ನೇನು ಸ್ಕೂಲಿಗೆ ಹೋಗಿ ಬಸ್ ಬಿಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ? ಯಾವಾಗ ಒಂದ್ಸಲಿ ಫೋನ್ ಮಾಡಿದರೆ ಬಿಡ್ತೀವಿ ಅಂತ ಹೇಳ್ತಾರೆ, ಬಸ್ ಬಿಡೋದೇ ಇಲ್ಲ. ಒಂದಿನ ಫೋನ್ ಮಾಡಿದ್ವಿ, ನಾಳೆ ಬಿಡ್ತೀವಿ, ಸ್ವಲ್ಪ ಬಿಸಿ ಇದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಬಿಡೋದೇ ಇಲ್ಲ. ಬಸ್ ಬಿಡ್ಲಿಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವು ಅವ್ರ ಥರನೇ ಆಗ್ಬೇಕಲ್ವಾ? ನಾವು ನಿಮ್ಮ ಥರ ಕೂತಾರೆ, ಡಿ ಸಿ ಕೂತಾರೆ, ನಾವು ಅಂಥದ್ದು ಏನಾದ್ರು ಆಗ್ಬೇಕು ತಾನೆ, ಅಂಥದ್ದು ಆಗ್ಬೇಕು ಹೇಳ್ತಾರೆ. 2 ದಿನ 3 ದಿನ ಮಾತ್ರ ಅವ್ರು ಹೇಳಿದ ಮಾತು ಉಳಿಸ್ಕೊಂತಾರೆ, ಇನ್ನು ಉಳಿಸ್ಕೊಳೋದೇ ಇಲ್ಲ. ನಾವೇನ್ ಮಾಡೋದಿಲ್ಲ, ಮಕ್ಳು ಹೋಗಿ ಜೋರ್ ಮಾಡ್ಬೇಕು ಅವ್ರಿಗೆ, ಅವಾಗ ಅವ್ರು ಸರಿ ಆಗ್ತಾರೆ. ನಾವ್ ಎಷ್ಟ್ ದಿನ ಅಂತ ಹೇಳ್ಬೇಕು ಅವ್ರಿಗೂನು. ಇವತ್ತು ಸ್ಟ್ರೈಕ್ ಮಾಡ್ತೀವಿ, ನಾಳಿಂದ ಬಸ್ ಬಿಡ್ಲಾದ್ರೆ ನಾವು ಅದು ಸುಮ್ಮನಿರಲ್ಲ. ಇವತ್ತು ಬಸ್ ಬಿಡಿಸ್ಕೊಂಡೆ ಅಲ್ಲಿಂದ ಬರೋದು, ಸಕಲೇಶ್ಪುರ ಡಿಪೋಗೆ ಹೋಗ್ತೀವಿ. ಕರೆಕ್ಟಾಗಿ ನಮಗೆ ಊರಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಸಂಪರ್ಕ ಕಲ್ಪಿಸುವ ಹಾಗೂ ಪ್ರವಾಸಿ ತಾಣಗಳನ್ನ ಜೋಡಿಸ್ತಕ್ಕಂಥ ಆನೆಮಹಲ್ಲು, ಆನ್ಬಾಳು, ಮೂಡಿಗೆರೆ ಪ್ರಮುಖ ರಸ್ತೆ ಇಂದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು-ಮಂಗಳೂರು ಮಾರ್ಗಕ್ಕೆ ಪರ್ಯಾಯ ರಸ್ತೆ ಆಗಿರ್ತಕ್ಕಂಥ ಇದು ಶಿರಡಿ ಅಥವಾ ಚಾರ್ಮುಡಿ ಘಾಟ್ ಬಂದಾದ ಸಂದರ್ಭದಲ್ಲಿ ಪ್ರಮುಖ ಸಂಚಾರ ಕೈಗೊಳ್ಳತಕ್ಕಂಥ ರಸ್ತೆ ಇದಾಗಿರುತ್ತೆ. ಆದರೆ ಪ್ರಸ್ತುತ ರಸ್ತೆ ಉದ್ದಕ್ಕೂ ಕೂಡ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ವಾಹನ ಸವಾರರ ಜೀವವನ್ನು ಹಂಗು ತೊರೆದು ಸಂಚರಿಸಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಇನ್ನು ಆನ್ಬಾಳು ಭಾಗವು ಕಾಫಿ, ಮೆಣಸು ಮತ್ತೆ ಪ್ರವಾಸೋದ್ಯಮದ ಮೂಲಕ ಸರ್ಕಾರಕ್ಕೆ GST ಹಾಗೂ ತೆರಿಗೆ ರೂಪದಲ್ಲಿ ದೊಡ್ಡ ಮೊತ್ತದ ಆದಾಯವನ್ನು ನೀಡ್ತಾ ಇದೆ. ಹೀಗಿದ್ರೂ ಕೂಡ ಈ ಭಾಗದ ಮೂಲಭೂತ ಸೌಕರ್ಯದ ಬಗ್ಗೆ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ರಸ್ತೆಯಲ್ಲಿ ಮಳೆ ನೀರು ಹರಿಯಕ್ಕೆ ಜಾಗ ಇಲ್ಲದೆ ಚರಂಡಿಗಳಿಲ್ಲ, ಹಾಗಾಗಿ ಡಾಂಬರ್ ಎಲ್ಲ ಕಿತ್ತು ಹೋಗಿದೆ. ಪಕ್ಕದ ಮೂಡಿಗೆರೆ ವ್ಯಾಪ್ತಿಯಲ್ಲಿ ರಸ್ತೆ ದುರಸ್ತಿ ಕಾರ್ಯಗಳು ನಡೀತಾ ಇದ್ರು ಕೂಡ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸ ಆರಂಭ ಆಗ್ತಾ ಇರತಕ್ಕಂಥದ್ದು ಸಹಜವಾಗಿ ಸ್ಥಳೀಯರಲ್ಲಿ ಒಂದಿಷ್ಟು ತಾರತಮ್ಯದ ಭಾವ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಇದನ್ನು ಸರಿಪಡಿಸಬೇಕು, ಇಲ್ಲ ಅಂತಂದ್ರೆ ಹೋರಾಟ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾನು ಈ ದಿನ ಆನ್ವಾಡ್ ಹೋಬಳಿ ಕೇಂದ್ರದ ಪ್ರಮುಖ ಸಕಲೇಶ್ಪುರ ತಾಲೂಕಿನ ಪ್ರಮುಖ ರಾಜ್ಯ ಹೆದ್ದಾರಿಲಿ ಇವತ್ತು ನಿಂತಿದ್ದೀನಿ. ಈ ರಸ್ತೆ ನೋಡ್ತಾ ಇದ್ದೀರಾ, ಈ ರಸ್ತೆ 2 ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಇದು ರಸ್ತೆ. ಈ ಕಡೆ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಬೆಂಗಳೂರು-ಮಂಗಳೂರು ಮತ್ತು ಕಡೂರು-ಮಂಗಳೂರು, ಆ ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥದ್ದು. ಹಾಗೆ ಉಡುಪಿ ಮತ್ತು ವಿಲ್ಲುಪುರಂ ಈ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕಿಸುವ ಪ್ರಮುಖ ರಾಜ್ಯ ಹೆದ್ದಾರಿಯಾಗಿದೆ. ಈ ಚಾರ್ಮುಡಿ ಘಾಟಲ್ಲಿ ಏನು ಕಡೂರು-ಮಂಗಳೂರು ಇದೆ, ವಿಲ್ಲುಪುರಂ ಉಡುಪಿ, ಅಲ್ಲಿ ಏನಾದ್ರು ಆಕ್ಸಿಡೆಂಟ್ಗಳಾಗಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆದರೆ ಅಥವಾ ಮಳೆಗಾಲದಲ್ಲಿ ಲ್ಯಾಂಡ್ಸ್ಲೈಡಿಗಾಗಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆದರೆ ಈ ಕಡೆ ಶಿರಾಡಿ ಘಾಟಿಂದ ಬಂದು ಇಲ್ಲಿ ಆನೆಮಹಲ್ ಮಾರ್ಗವಾಗಿ ಬಂದು ಈ ಹಾನ್ಬಾಳ್ ಮುಖಾಂತರ ಈ ಕಡೂರು ಮತ್ತು ವಿಲ್ಲುಪುರಂ ಹೈವೇನ ತಲುಪ್ತಾರೆ. ಅದೇ ಥರ ಇಲ್ಲಿ ಸಕಲೇಶ್ಪುರದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟಲ್ಲಿ ಏನಾದ್ರು ಆಕ್ಸಿಡೆಂಟ್ ಅಥವಾ ಲ್ಯಾಂಡ್ಸ್ಲೈಡ್ ಏನಾದ್ರು ಆದಾಗ ವಾಹನ ಸಂಚಾರಕ್ಕೆ ಸಮಸ್ಯೆ ಆದಾಗ ಈ ಚಾರ್ಮುಡಿ ಘಾಟ್ ಮುಖಾಂತರ ಬಂದು ಈ ರಸ್ತೆ ಮುಖಾಂತರ ಆನೆಮಹಲಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ಥಿರತೆಯನ್ನ ಕಾಣ್ತಾ ಇದೆ. ಮತದಾರರಿಗೆ ನೋಟು ಕೊಟ್ಟು ಓಟು ಖರೀದಿ ಮಾಡಿ ಗೆದ್ದ MP, MLAಗಳಿಂದ
ರಚನೆಯಾದಂತಹ ಸರ್ಕಾರಗಳು ಜನಪರವಾದ ಆಡಳಿತ ನೀಡಲು ಸಾಧ್ಯವಾಗ್ತಾ ಇಲ್ಲ. ಅವರು ತಾವು ಖರ್ಚು ಮಾಡಿದ ಹಣವನ್ನ ಸಂಪಾದಿಸಲು ವ್ಯಾಪಾರಿಗಳಾಗ್ತಾ ಇದ್ದಾರೆ ಹೊರತು ಜನಸೇವಕರಾಗಲು ಸಾಧ್ಯ ಇಲ್ಲ ಅಂತ ಹೇಳಿ ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಸಮಿತಿಯ ವತಿಯಿಂದ ಬಿಕ್ಕೋಡು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದ ಆರ್ಥಿಕ ಸಹಯೋಗ ದಿವಸ ಆಂದೋಲನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಸ್ವತಂತ್ರ ಬಂದಾಗಿಂದಲೂ ಕೂಡ ಮನುವಾದಿ ಪಕ್ಷಗಳು ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಕೇವಲ ಅಧಿಕಾರಕ್ಕೋಸ್ಕರ ಅಪಾರ ಪ್ರಮಾಣದ ಹಣವನ್ನೇ ವ್ಯಯ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬರ್ತಾರೆ. ಈ ಕಾರಣದಿಂದಾಗಿ ಜನರ ಹಿತಾಸಕ್ತಿಯನ್ನ ಕಡೆಗಣನೆ ತೆಗೆದುಕೊಳ್ತಾ ಇರತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಣ್ತಾ ಇದೆ. ಮನುವಾದಿ ಪಕ್ಷಗಳು ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ದೇಣಿಗೆಯಾಗಿ ಪಡೆದು ಆ ಹಣದಿಂದ ಜನರಿಗೆ ಹಣ, ಹೆಂಡ, ಸರಾಯಿ, ಸೀರೆ, ಪಂಚೆ, ಬಿರಿಯಾನಿ ಇವೆಲ್ಲವನ್ನು ಹಂಚಿ ಮುಗ್ಧ ಮತದಾರರಿಂದ ಓಟನ್ನ ಖರೀದಿ ಮಾಡ್ತಾರೆ. ಅಧಿಕಾರದ ಚುಕ್ಕಾಣಿ ಹಿಡಿದು ಮನುವಾದಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳು ತಮಗೆ ದೇಣಿಗೆ ನೀಡಿದ ಬಂಡವಾಳಶಾಹಿಗಳ ಪರವಾಗಿ ನೀತಿ ನಿಯಮಗಳನ್ನು ರಚಿಸುತ್ತಾರೆ. ಬಂಡವಾಳಶಾಹಿಗಳಿಗೆ ಪೂರಕವಾದ ಬಜೆಟ್ ಮಂಡಿಸ್ತಾರೆ. ಇದರಿಂದ ಜನಸಾಮಾನ್ಯರು, ರೈತರು, ಮಹಿಳೆಯರು, ಯುವಕರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಬಡ ಜನರ ಬದುಕು ಮುರಾಬಟ್ಟೆ ಆಗೋಗಿದೆ. ಆದ್ರಿಂದ ಬಹುಜನ ಸಮಾಜ ಪಾರ್ಟಿಯನ್ನ ತನ್ನ ಚುನಾವಣೆ ಖರ್ಚನ್ನ ಯಾವುದೇ ಬಂಡವಾಳಶಾಹಿಗಳಿಂದ ಪಡೆಯದೆ ಜನಸಾಮಾನ್ಯರಿಂದಲೇ ಆರ್ಥಿಕ ಸಹಯೋಗ ಆಂದೋಲನದ ಮೂಲಕ ಸಂಗ್ರಹಿಸಿ ಚುನಾವಣೆ ನಡೆಸಿ ಜನಪರವಾದ ಆಡಳಿತ ನಡೆಸುವ ಮಹತ್ತರ ಉದ್ದೇಶವನ್ನು ಹೊಂದಿರತಕ್ಕಂಥ ಏಕೈಕ ಪಕ್ಷ ನಮ್ದು. ಈ ಹಿನ್ನೆಲೆಯಲ್ಲಿ ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಂಡಿದ್ದಾರೆ. ಈ ಆಂದೋಲನದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜು, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಕಿರಣ್ ಕುಮಾರ್, ಜಿಲ್ಲಾ ಬಿವಿಎಫ್ ಸಂಯೋಜಕ ಹೇಮಂತ್ ನಿಟ್ಟೂರು, ಹೊಳೆನರಸೀಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ವಕೀಲರಾದ ರಾಜೇಶ್ ಮುಂತಾದವರು ಹಾಜರಿದ್ದರು. ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ಕ ಮಾಯಾವತಿಯವರ ಜನ್ಮದಿನೋತ್ಸವದ ಅಂಗವಾಗಿ ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜೊತೆಗೆ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದಿನೇಶ್ ಗೌತಮ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಬೇಲೂರು ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜು ಬೆಳ್ಳೊಟ್ಟೆ ಅವರು ಇದ್ದಾರೆ. ಹಾಗೆ ನಮ್ಮ ತಾಲೂಕು ಸಂಯೋಜಕರಾಗಿರ್ತಕ್ಕಂಥ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಂಗರಾಜಣ್ಣ ಅವರು ಇದ್ದಾರೆ. ಹಾಗೆ ನಮ್ಮ ಬಿಕ್ಕೋಡಿನ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ವರ ಅವರು ಇದ್ದಾರೆ. ಹಾಗೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ರುದ್ರೇಶಣ್ಣ ಅವರು, ಸುಶೀಲಮ್ಮ ಅವರು, ಹಾಗೆ ನಮ್ಮ ಕಿರಣ್ ಕುಮಾರ್ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ನಮ್ಮ ಸುನಿಲ್ ನಮ್ಮ ಜೊತೆ ಇದ್ದಾರೆ. ಹಾಗೆ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಯಾಕೆ ಈ ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇವತ್ತು ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ಹಣವನ್ನು ತೆಗೆದುಕೊಂಡು ಆ ಮುಖಾಂತರವಾಗಿ ಆ ಹಣವನ್ನ ಮತದಾರರಿಗೆ ಹಂಚಿ ಮತವನ್ನ ಕೊಂಡುಕೊಂಡು MLAಗಳಾಗಿ, MP ಗಳಾಗಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೆಕ್ಕೆಜೋಳ ಖರೀದಿ ಸ್ಥಗಿತಕ್ಕೆ ರೈತರ ಆಕ್ರೋಶ. ಕೆಎಂಎಫ್ ಪಶು ಆಹಾರ ಕೇಂದ್ರಕ್ಕೆ ಮುತ್ತಿಗೆ. ರೈತರ ಹೋರಾಟಕ್ಕೆ ಮಣಿದ ಕೆಎಂಎಫ್. ರಸ್ತೆ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯ, ಪುತ್ರನ ಅಂಗಾಂಗ ದಾನ. ಪೋಷಕರ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ಗೆ ಕಾಂಗ್ರೆಸ್ ಪ್ರಾಮಾಣಿಕ ಪ್ರಯತ್ನ. ಅಧಿವೇಶನ ಮುಗಿದ ಬಳಿಕ ಸಿಎಂ ಜೊತೆ ಚರ್ಚೆ. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಭರವಸೆ. ಸರಿಯಾದ ಸಮಯಕ್ಕೆ ಬಸ್ ಬಿಡಿ, ಇಲ್ವಾದ್ರೆ ಡಿಪೋ ಮುಂದೆ ಪ್ರತಿಭಟಿಸ್ತೀವಿ. ಕೆಎಸ್ಆರ್ಟಿಸಿಗೆ ವಿದ್ಯಾರ್ಥಿನಿಯರ ನೇರ ಎಚ್ಚರಿಕೆ. ಸಂಕಷ್ಟದಲ್ಲಿ ಆನೆಮಹಲ್, ಆನಬಾಳು, ಮೂಡ್ಗೆರೆ ಮಾರ್ಗ. ಹೋರಾಟದ ಎಚ್ಚರಿಕೆ ನೀಡಿದ ಸ್ಥಳೀಯರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಬಿಎಸ್ಪಿಯಿಂದ ಆರ್ಥಿಕ ಸಹಯೋಗ ದಿವಸ ಆಂದೋಲನ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಎಸ್ಪಿ ಬೆಂಬಲಿಸಿ. ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಖರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ವಿವಿಸಿ ಟಿವಿ. ಸದ್ಯಕ್ಕೆ ನಮ್ಮನೆ.